ಸ್ನೇಹಿತರೆ, ಈಗ ವಿಶೇಷವಾಗಿ ಮಾರ್ಗಶಿರ ಮಾಸದ ಕೊನೆಯ ಗುರುವಾರ ಪೂಜೆಯ ಸಮಯವನ್ನು ಹೇಳಿಬಿಡ್ತೀನಿ, ನೋಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ನಾಳೆ ವಿಶೇಷವಾಗಿ ಪಂಚಾಂಗವನ್ನು ಒಂದು ಸಲ ಅಧ್ಯಯನ ಮಾಡಿಬಿಡ್ತೀನಿ. ನಾಳೆ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸ. ಈ ಮಾಸಕ್ಕೆ ಶ್ರೀ ಶ್ರೀ ಕೇಶವ ನಾಮ ಮಾಸ ನಿಯಾಮಕ ಅಂತ ಹೇಳ್ತೀವಿ. ಕೃಷ್ಣ ಪಕ್ಷ, ಚತುರ್ದಶಿ ತಿಥಿ ನಾಳೆ ದಿವಸ, ಬೃಹಸ್ಪತಿ ವಾಸರ ನಾಳೆ ದಿವಸ ಗುರುವಾರ, ಅನುರಾಧ ನಕ್ಷತ್ರ, ಧೃತಿ ಯೋಗ, ಭದ್ರಾಕರಣ. ಬಹಳಷ್ಟು ವಿಶೇಷತೆ. ನಾಳೆ ದಿವಸ ಮಾಸ ಶಿವರಾತ್ರಿ ಅಂತ ಕೂಡ ಆಚರಣೆಯನ್ನು ಮಾಡ್ತೀವಿ. ನಾಳೆ ದಿವಸ ಯಾವ ಸಮಯದಲ್ಲಿ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ವಿಶೇಷವಾಗಿ ನಾಳೆ ಮಾಸ ಶಿವರಾತ್ರಿ ಅಂಥೇಳಿ ಅದು ಬಹಳಷ್ಟು ಒಳ್ಳೆಯದು. ಇನ್ನು ಸಮಯವನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಕೆಲವರಿಗೆ ಪ್ರಶ್ನೆಯನ್ನು ಕೇಳಿರ್ತೀರಿ, ಉತ್ತರವನ್ನು ಹೇಳಿಬಿಡ್ತೀನಿ. ಯಾರಿಗೆ ಮಧ್ಯದಲ್ಲಿ ಮುಟ್ಟಾಗಿ 3 ಗುರುವಾರ ಪೂಜೆಯನ್ನು ಮಾಡಿರಿ ಅವರು ಶುಕ್ರವಾರ ಅಂದರೆ ಇವತ್ತು ಗುರುವಾರ, ನಾಳೆ ಗುರುವಾರ, ನಾಳೆನೇ ಅದರ ಮಾರನೇ ದಿವಸವೇ ಶುಕ್ರವಾರ ಪೂಜೆಯನ್ನು ಮಾಡಿಬಿಟ್ರೆ ಅಂತ ಅಲ್ಲ, ಮುಂದಿನ ಶುಕ್ರವಾರ ಪೂಜೆಯನ್ನು ಮಾಡಿ 4 ವಾರವನ್ನು ಮುಗಿಸ್ಬೇಕಾಗ್ತದೆ. ಬಹಳಷ್ಟು ಜನರು ಕೇಳಿದ್ರಿ, ಈ ಗುರುವಾರ ಪೂಜೆ ಮಾಡಿರ್ತೀವಲ್ಲ, ಮಾರನೇ ದಿವಸ ಶುಕ್ರವಾರ ಪೂಜೆ ಇರ್ತದೆ, ಮಾಡಿದರೆ ಮುಗಿದು ಹೋತಾ ಅಂಥೇಳಿ ಅಲ್ಲ. ಯಾವಾಗಲೂ ಒಂದು ವ್ರತಗಳನ್ನು ನಾವು ಮಾಡಬೇಕು ಅಂದರೆ ಸಮಯದ ಸರಿ ಸಂಖ್ಯೆಯಲ್ಲಿ ಮಾಡಬೇಕಾಗ್ತದೆ. ಅದಕ್ಕಾಗಿ 3 ಗುರುವಾರ ಪೂಜೆಯನ್ನು ಮಾಡಲಿಕ್ಕೆ ಅನುಕೂಲ ಆಗಿರ್ತದೆ. ಒಂದು ಗುರುವಾರ ಮುಟ್ಟಾಗಿರ್ತೀರಿ ಅಥವಾ ಎಲ್ಲೋ ಹೋಗಿರ್ತೀರಿ, ಈ ರೀತಿ ಆದಾಗ 3ನೇ ಗುರುವಾರ ಮುಗೀತು ಅಂದರೆ ಅದನ್ನು ಪೂಜೆ ವಿಸರ್ಜನೆ ಆದಮೇಲೆ ಮತ್ತೆ ಮುಂದೆ ಬರುವಂಥ ಒಂದು ಶುಕ್ರವಾರ ನೋಡಿಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡಿ ಮತ್ತು ಆ ದಿನ ಮುತ್ತೈದೆಗೆ ಉಡಿಯನ್ನು ತುಂಬಬಹುದು. ಈ ಮಾರ್ಗಶಿರ ಮುಗಿದು ಹೋಗಿರ್ತದಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ನಾವು ಈ 4 ಗುರುವಾರ ಪೂಜೆಯನ್ನು ಮಾಡ್ತೀನಿ ಅಂಥೇಳಿ ನೀವು ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರಿ. ಹೀಗಾಗಿ ಮಧ್ಯದಲ್ಲಿ ದೋಷ ಬಿಟ್ಟದ್ದಾಗಿರ್ಬೋದು ಅಥವಾ ಮುಟ್ಟ ದೋಷ ಆಗಿರ್ಬೋದು ಬಂದಾಗ ಹೆಣ್ಣು ಮಕ್ಕಳಿಗೆ ದೋಷ ಇರೋದಿಲ್ಲ. ಆ ಬಿಟ್ಟದ್ದನ್ನು ನೀವು ಮುಂದೆ ಒಂದು ದಿವಸ ಒಂದು ಶುಕ್ರವಾರ ಮಾಡಿದರೆ ಯಾವುದೇ ದೋಷ ಬರೋದಿಲ್ಲ. ಇನ್ನು ನಾಳೆ ದಿವಸ ವಿಶೇಷವಾಗಿ ಬುಧವಾರ ಅನುರಾಧ ನಕ್ಷತ್ರ ಇದ್ದಾಗ ನಾವು ಸರ್ವಾರ್ಥ ಸಿದ್ಧಿ ಯೋಗ ಅಂತಲೇ ಹೇಳ್ತೇವೆ. ಅದು ಗುರುವಾರ ಕೂಡ ನಮಗೆ ಮುಂದುವರಿತಾ ಇದೆ ಅನುರಾಧ ನಕ್ಷತ್ರ. ಹೀಗಾಗಿ ಗುರುವಾರ ಕೂಡ ನಮಗೆ ಒಳ್ಳೆಯ ಶುಭ ಯೋಗಗಳು ಪ್ರಾಪ್ತಿಯಾಗ್ತಾ ಇದೆ. ಮೊದಲೇದಾಗಿ ಬ್ರಾಹ್ಮಿ ಮುಹೂರ್ತ ಸಮಯವನ್ನು ಕೊಟ್ಬಿಡ್ತೀನಿ. ಬ್ರಾಹ್ಮಿ ಮುಹೂರ್ತ 5 ಗಂಟೆ 2 ನಿಮಿಷದಿಂದ 6 ಗಂಟೆ 18 ನಿಮಿಷ ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ. ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದೆ. ಈ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು. ಇನ್ನು ನಾಳೆ ಈ ಸಮಯದಲ್ಲಿ ಮನೆ ಕುಲದೇವರ ಪೂಜೆ ಆಗಿರ್ಬೋದು ಅಥವಾ ಮನೆಯಲ್ಲಿ ಏನಾದರೂ ವಿಶೇಷ ಪೂಜೆಗಳನ್ನ ಮಾಡೋರಿದ್ರೆ ಅದಕ್ಕೂ ಕೂಡ ಈ ಮುಹೂರ್ತಗಳು ನಿಮಗೆ ಅನುಕೂಲ ಆಗ್ತದೆ. ಕೇವಲ ಲಕ್ಷ್ಮೀ ಪೂಜೆಗೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಶುಭ ಮುಹೂರ್ತ ನಾಳೆ ದಿವಸ ಒಳ್ಳೆಯ ದಿನ ಅದ. ಇನ್ನು 2ನೇ ಮುಹೂರ್ತ ಹೇಳಿಬಿಡ್ತೀನಿ. 8 ಗಂಟೆ 35 ನಿಮಿಷದಿಂದ 10 ಗಂಟೆ 30 ನಿಮಿಷ. ಇದು ಕೂಡ ನಮಗೆ ಒಳ್ಳೆಯ ಮುಹೂರ್ತನೇ ಪ್ರಾಪ್ತಿಯಾಗಲಿಗತ್ತದ. ಇದು ಮಕರ ಲಗ್ನ, ಲಗ್ನಕ್ಕೆ ಅಧಿಪತಿ ಶನಿದೇವರು. ಬಹಳಷ್ಟು ಒಳ್ಳೆಯ ಈ ಧರ್ಮ ಕಾರ್ಯಗಳನ್ನು ಮಾಡಿದಾಗ ಶನಿದೇವರು ಒಳ್ಳೆಯ ಶುಭ ಫಲಗಳನ್ನ, ಕೇವಲ ಧನ ಧಾನ್ಯ ಕೂಡ ಅವರು ದಯಪಾಲಿಸ್ತಾರಂತೆ. ಅದಕ್ಕಾಗಿ ಬಹಳಷ್ಟು ಒಳ್ಳೆಯ ಫಲಗಳು ನಾಳೆ 8 ಗಂಟೆ 35 ನಿಮಿಷದಿಂದ 10 ಗಂಟೆ 30 ನಿಮಿಷ ಒಳ್ಳೆಯದು. ಇನ್ನು ನಾಳೆ ಸಾಯಂಕಾಲ ಸಮಯದಲ್ಲಿ ಬಹಳಷ್ಟು ಒಂದು ವಿಶೇಷ ಯೋಗ ಪ್ರಾಪ್ತಿಯಾಗ್ತದೆ. ಅದನ್ನು ನಾವು ಮಿಥುನ ಲಗ್ನ ಅಂತ ಹೇಳ್ತೀವಿ. ಮಿಥುನ ಲಗ್ನಕ್ಕೆ ಅಧಿಪತಿ ಬುಧ ಅಂತ ಹೇಳ್ತೀವಿ. ಸಮಯವನ್ನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. 5 ಗಂಟೆ 40 ನಿಮಿಷದಿಂದ ರಾತ್ರಿ 8 ಗಂಟೆವರೆಗೂ ನಮಗೆ ಬಹಳಷ್ಟು ಒಳ್ಳೆಯ ಯೋಗ ಪ್ರಾಪ್ತಿಯಾಗ್ತದೆ. ಸಾಯಂ ಸಂಧ್ಯಾ ಯೋಗ ಅಂತ ಕೂಡ ನಾವು ಹೇಳ್ತೀವಿ. ಮಿಥುನ ಲಗ್ನ ನಮಗೆ ಪ್ರಾಪ್ತಿಯಾಗ್ತಾ ಇದೆ. ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು, ಬಹಳಷ್ಟು ಒಳ್ಳೆಯದು ಅಂಥೇಳಿ. ಯಾರು ಸಾಯಂಕಾಲ ಸಮಯದಲ್ಲಿ ಮಾಡ್ಕೋತ ಬಂದಿರಿ ಸಾಯಂಕಾಲ ಸಮಯದಲ್ಲಿಯೇ ಮಾಡಿರಿ. ಯಾರು ಬೆಳಗ್ಗೆ ಪೂಜೆಯನ್ನು ಮಾಡ್ತಾ ಬಂದಿರಿ, ಯಾಕಂದರೆ ಕೆಲವರು ಸಾಯಂಕಾಲ ಸಮಯದಲ್ಲಿ ಇರುವುದಿಲ್ಲ, ಇಂಥವರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಆಗಿರ್ಬೋದು, 2ನೇ ಮುಹೂರ್ತ ಆಗಿರ್ಬೋದು, 2 ಮುಹೂರ್ತಗಳು ಶ್ರೇಷ್ಠ ಮುಹೂರ್ತಗಳೇ. ನಾನು ಕೊಡೋ ಕೆಲವೊಂದು ಮುಹೂರ್ತಗಳಿರ್ತಲ್ಲ, ಅತ್ಯಂತ ಶ್ರೇಷ್ಠ ಮುಹೂರ್ತಗಳನ್ನ ಲೆಕ್ಕವನ್ನು ಹಾಕಿ ಕೊಟ್ಟಿರ್ತೀನಿ. ಬಹಳಷ್ಟು ಒಳ್ಳೆಯ ಮುಹೂರ್ತಗಳು ಪ್ರಾಪ್ತಿಯಾಗಲಿಗತ್ತಾಗ ಆ ಮುಹೂರ್ತದಲ್ಲಿ ಮಾಡಿದಂಥ ಯೋಗಗಳು ನಮಗೆ ಪೂರ್ಣ ಫಲವನ್ನು ತಂದುಕೊಡ್ತವೆ. ಇನ್ನು ನಾಳೆ ಮಾರ್ಗಶಿರ ಮಾಸದ ಕೊನೆಯ ಗುರುವಾರ ಪೂಜೆ ಇರ್ತದೆ. ನಾಳೆ ದಿವಸ 4 ಪೂಜೆಯನ್ನು ಮಾಡಿದವರು ನಾಳೆ ದಿವಸ ಮುತ್ತೈದೆಯನ್ನು ಕರೆದು, ಕೇವಲ ಒಬ್ಬ ಮುತ್ತೈದೆ ಮಾತ್ರ ಅಲ್ಲ, 4-5 ಜನ. ಯಾಕಂದರೆ ಧನುರ್ಮಾಸ, ಈ ಮಾಸದಲ್ಲಿ ಏನು ದಾನವನ್ನು ಕೊಡ್ತಿರೋವೆಲ್ಲವೂ ನಿಮಗೆ ಅತ್ಯಂತ ಫಲವನ್ನು, ಒಳ್ಳೆಯ ಫಲಗಳನ್ನು ತಂದುಕೊಡುವಂಥದ್ದು. ಅರ್ಶಿನ ಕುಂಕುಮ ದಾನ ಆಗಿರ್ಬೋದು, ನೀವೇನಾದರೂ ದೇವತಾ ಕಾರ್ಯಗಳಿಗೆ ಉಪಯೋಗಿಸುವಂಥ ಪಾತ್ರೆಗಳಾಗಿರ್ಬೋದು, ಈ ಏನೇ ದಾನವನ್ನು ಕೊಡ್ತೀರಿ ಅವು ನಿಮಗೆ ಅತ್ಯಂತ
ಶುಭ ಫಲವನ್ನು ಅಂದರೆ ಬಹಳಷ್ಟು ಫಲವನ್ನು ತಂದು ಕೊಡುವಂಥದ್ದಕ್ಕೂ 1ಕ್ಕೆ 10ರಷ್ಟು ಫಲವನ್ನು ತಂದು ಕೊಡ್ತದೆ ಅಂತ ಹೇಳ್ತೇವೆ. ಅದಕ್ಕಾಗಿ ನಾಳೆ ದಿವಸ ಗುರುವಾರ ಕೊನೆಯ ವಾರದ ಪೂಜೆಯನ್ನು ಮಾಡಿದವರು ನಾಳೆನೇ ಕೊಡ್ಬೋದು, ಅಥವಾ ಮಾರನೇ ದಿವಸ ಶುಕ್ರವಾರ ಕೂಡ ಮುತ್ತೈದೆಯನ್ನು ಕರೆದು ಉಡಿಯನ್ನು ತುಂಬಬಹುದು. ಇನ್ನು ದಾನ ಕೊಡುವಾಗ ಆದಷ್ಟು ಒಳ್ಳೆಯ ವಸ್ತುಗಳನ್ನು ಉಪಯೋಗಿಸ್ರಿ. ಪ್ಲಾಸ್ಟಿಕ್ಕು ಈ ರೀತಿಯಾಗಿ ಮತ್ತು ಗಾಜಿನ ವಸ್ತುಗಳನ್ನು ಈ ರೀತಿ ದಾನ ಕೊಡೋದು ಅಷ್ಟೊಂದು ಶ್ರೇಷ್ಠ ಅಲ್ಲ ಅಂತ ಹೇಳ್ತೀನಿ. ಹಿತ್ತಾಳೆ, ಬೆಳ್ಳಿ, ಕಂಚು ಈ ರೀತಿಯಾಗಿರುವಂಥದ್ದು ದಾನ ಕೊಡ್ರಿ. ಸ್ಟೀಲ್ ಪಾತ್ರೆಗಳನ್ನು ಕೊಡೋದು ಅದು ಕೂಡ ಒಳ್ಳೆಯದಲ್ಲ. ಆದಷ್ಟು ಒಂದು ಮುತ್ತೈದೆಯನ್ನು ನೀವು ಕರೆದು ಕೊಡ್ತೀರಿ ಅಂದರೆ ಆ ಮುತ್ತೈದೆ ಕೂಡ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥವ್ರಿಗೆ ಕೊಡಬೇಕು. ನಮ್ಗೆ ಬೇಕಾದವ್ರನ್ನ ಕರೆದು ಕೊಡ್ತೇವೆ ಅಂತಲ್ಲ, ಆ ವಸ್ತುಗಳು ಅವ್ರಿಗೆ ಉಪಯೋಗ ಆಗ್ತಿರಬೇಕು. ಅಥವಾ ಆ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಅವ್ರ ಮನೆಯಲ್ಲಿ ಉಪಯೋಗಿಸಿದ್ರೆ ನೀವು ಮಾಡಿದಂಥ ಪೂಜೆಗೆ ಒಂದು ಫಲವನ್ನು ಕೂಡ ಸಿಗ್ತದೆ. ಸುಮ್ಮನೆ ಅವ್ರು ತೊಗೊಂಡು ಹೋಗಿ ಎಲ್ಲೋ ಒಂದು ಕಡೆ ಒಗೆದ್ರು ಅಂದರೆ ಆ ಯಾವುದೇ ಫಲಗಳು ನಿಮಗೂ ಸಿಗೋದಿಲ್ಲ. ಅದಕ್ಕಾಗಿ ಏನು ದಾನವನ್ನು ಕೊಡ್ತಿರೋ, ಯಾರ ಮನೆಗೆ ದಾನವನ್ನು ಕೊಡ್ತಿರೋ ಅವ್ರ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಡಿ ಮೇಲ್ಗೆ ಈ ರೀತಿ ಆಚರಣೆ ಮಾಡುವಂಥವ್ರಿಗೆ ಕೊಟ್ಟರೆ ಬಹಳಷ್ಟು ಒಳ್ಳೆಯದು. ಈ ರೀತಿಯಾಗಿ ನಾಳೆ ದಿವಸದ ಪೂರ್ಣ ಸಮಯವನ್ನು ತಿಳಿಸ್ಕೊಟ್ಟೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.